ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನು ನನ್ನ ಹಕ್ಕು, ನಾನು ಪಡ್ಕೊಂತೀನಿ. ಇದೇ ಕೈನ ಹಿಡಿದು ಸಪ್ತಪದಿ ತುಳಿತೀನಿ. ಸಾಕು ಬರೀ ಎಲ್ಲ ಕಲ್ಪನೆಲೆ ಜೀವಿಸಿದ್ರೆ ಹೇಗೆ? ರಿಯಾಲಿಟಿಗೂ ಸ್ವಲ್ಪ ಬಾಕಿ ಇಡ್ಬೇಕಲ್ಲ. ಅಲ್ಲ, ನೀವಾದ್ರೂ ಹೇಗಿಷ್ಟು ಕೂಲ್ ಆಗಿದ್ದೀರಾ? ನನಗಂತೂ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನನಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಆದ್ರೆ ಅದನ್ನ ತೋರ್ಸಕ್ ಬರ್ತಿಲ್ಲ ಅಷ್ಟೇ. ಅಷ್ಟೇ ತಾನೇ, ನಾನು ಕಲಿಸ್ಕೊಡ್ತೀನಿ ಬಿಡಿ. ಆಹಾ, ನಿಮಗ್ ಬಾರಿ ಬರತ್ತೆ ನೋಡಿ. ಪ್ರೀತಿ ಹೇಳ್ಕೊಳಕ್ಕೆ ಇಷ್ಟೊಂದ್ ದಿವ್ಸ ತಗೊಂಡ್ರಿ ನೀವು. ದೊಡ್ಡವರೆಲ್ಲ ಮನ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ ಮನ್ಸಲ್ಲಿರೋ ಮಾತನ್ನ ಹೇಳ್ತಿದ್ರು ಇಲ್ವೋ? ಆಕ್ಚುಲಿ ನೀವು ನಕ್ಕಾಗ ತುಂಬಾ ಚೆನ್ನಾಗಿ ಕಾಣ್ತೀರಾ. ಒಪ್ಗೆ ಕೊಟ್ಟಾದ್ಮೇಲೂ ಈ ಫ್ಲರ್ಟ್ ಎಲ್ಲ ಯಾಕೆ ಮಾಡೋದು? ಫ್ಲರ್ಟ್ ಅಲ್ಲ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ವಿಕ್ರಾಂತ್ ಅವ್ರೆ. ಯೋ ವೆಲ್ಕಮ್. ಅಯ್ಯಯ್ಯೋ, ತೇಜು ಟ್ಯೂಷನ್ ಇಂದ ಮನೆಗೆ ಬರೋ ಟೈಮು. ಅವನು ಕರ್ಕೊಂಡ್ ಬರೋದಲ್ವಾ, ಯಾಕೆ ಬಿಟ್ ಬಂದ್ರಿ? ಈ ವಿಷಯ ನಂಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ನೀವೇನೋ ಸುಳ್ಳು ಹೇಳಿದ್ರಿ. ನಿಮಗೆ ಬೈಯಕ್ಕೆ ಅಂತ ನಾನು ಇಲ್ಲಿವರೆಗೂ ಬಂದೆ. ಆದ್ರೂ ಬೈದ್ರಲ್ಲ. ಐ ಆಮ್ ರಿಯಲಿ ಸಾರಿ. ಸರಿ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ. ಸರಿ, ಬಾಯ್. ಬಾಯ್. ಖರೆ ಹೇಳ್ಬೇಕಂದ್ರ ನನಗೂ ಯಾರ ಸಹಾಯ ಬೇಕಾಗಿಲ್ಲ. ಈ ರಾಯದುರ್ಗ ನಂದು ಅಂದಮೇಲೆ ಅನ್ನೋನ್ನ ಪಡ್ಕೊಳ್ಳೋದು ನನಗೇನು ಕಷ್ಟ ಅಂತ ಅನ್ಕೊಂಡೇನು? ಇಷ್ಟು ದಿನ ಅವಳು ನನ್ನ ಮೊಮ್ಮಗಳು ಹೌದೋ ಅಲ್ವೋ ಅನ್ನೋ ಗೊಂದಲದಲ್ಲಿದ್ದೆ. ಅದನ್ನು ತಿಳ್ಕೊಳ್ಳೋದಕ್ಕ ನಾನು DNA ವರದಿ ಮಾಡಿಸಿದ್ದೆ. ಆದ್ರ ಆ ಪಲ್ಲವಿ ಆ ವರದಿಯನ್ನು ಅದ್ಲು ಬದಲು ಮಾಡಿ ಅಲ್ಲೂ ನನಗೆ ಮೋಸ ಮಾಡ್ಯಾಳ. ಈಗ ಅನ್ನೋನ್ನೇ ನನ್ನ ಮೊಮ್ಮಗಳು ಅನ್ನೋ ಸತ್ಯ ಗೊತ್ತಾಯ್ತಲ್ಲ, ಈಗ ನನಗೂ ಯಾರ ಅವಶ್ಯಕತೆನೂ ಇಲ್ಲ. ಹಾಗಿದ್ಮೇಲೆ ಕೈ ಜೋಡಿಸು ಅಂತ ನನ್ಗ್ಯಾಕೆ ಕೇಳಿದ್ರಿ? ನೋಡ, ನಾನು ನಿನ್ನ ಕೈ ಜೋಡಿಸು ಅಂತ ಕೇಳಿದ ತಕ್ಷಣ ನನ್ನ ಕೈಯಲ್ಲಿ ಆಗದೆ ಇರೋ ಅಕ್ಕಿ ಅಂತಲ್ಲ, ಇದ್ರಾಗ ಅನ್ನೋ ಜೀವನ ಐತಿ, ಅನ್ನೋ ಆಸೆ ಐತಿ. ಪ್ರಭಾ, ಪಾಯಸ ತುಂಬಾ ಚೆನ್ನಾಗಿದೆ, ಇನ್ನೊಂದು ಕಪ್ ಕೊಡೆ. ಹಾರಿ ಅತ್ತೆ ಬೇಡ, ಸುಮ್ಮನಿರಿ. ಮಾವ, ನಿಮ್ಗೆ ಶುಗರ್ ಜಾಸ್ತಿ ಇದೆ, ಹಾಗಾಗಿ ಸ್ವೀಟ್ ತಿನ್ಬೇಡಿ. ಅತ್ತೆ ಅವ್ರ ಪಾಲಿಂದು ನನ್ಗೆ ಕೊಡಿ. ಏ ಗೋವಿಂದ, ಬೇಕಾದ್ರೆ ಕೇಳಿ ಹಾಕ್ಸ್ಕೋ. ಅದು ಬಿಟ್ಬಿಟ್ಟು ನನಗ್ ಶುಗರ್ ಇದೆ ಅನ್ಬಿಟ್ಟು ನನ್ ಕೋಟ ಕಟ್ ಮಾಡ್ತೀಯಾ? ಅತ್ತೆ, ಏನಿವತ್ತು ಪಾಯಸ ಎಲ್ಲ ಮಾಡಿದಿರಾ? ಏನ್ ವಿಶೇಷ? ಬಾ ಪಲ್ಲವಿ, ನಿನ್ಗೂ ಇದೆ, ತಗೋ. ಎಷ್ಟೋ ವರ್ಷದ ಕನಸು ನನ್ಸಾಯ್ತಲ್ಲ, ಅದಕ್ಕೆ ಪಲ್ಲವಿ. ನೀನ್ ಮದುವೆಗೆ ಒಪ್ಕೊಂಡಿದ್ ವಿಷಯ ನಿಮ್ಮ ಅತ್ತೆಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಅವಳು ಹಿಡಿಯಕ್ಕೆ ಆಗ್ತಾ ಇಲ್ಲ. ಏ ಗೀತಾ, ಪಾಯಸ ತಿನ್ನೆ. ಅದ್ ಯಾಕೆ ಹಾಕಿ ತಿರುಗಿಸ್ತಿದ್ಯಾ?
ನನಗ್ ಬೇಡ. ಏನಕ್ಕೆ? ನಂಗೆ ಸೇರಲ್ಲ. ಓ, ಯಾವಾಗಿಂದ? ಅತ್ತೆ ಅವಳಿಗೆ ಹೊಟ್ಟೆ ಉರಿಯತ್ತೆ. ಪಲ್ಲವಿಗೆ ಮದುವೆ ಆಗ್ತಿದೆಯಲ್ಲ, ಅದು ಅವಳ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ.